ಶಿವರಾಜ್ ಕುಮಾರ್ ನಟನೆಯ ಒಂದು ಸ್ಪೆಷಲ್ ಸಿನಿಮಾ ಬೇಲ್. ಟೈಟಲ್ ನೋಡಿದಾಗಲೇ ಅನ್ಸುತ್ತೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂತ. ಒಂದು ನೈಜ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಕತೆ ರೆಡಿ ಮಾಡಿದ್ದಾರೆ ಡೈರೆಕ್ಟರ್ ಪವನ್ ಒಡೆಯರ್ ಅವರು. ಆಕ್ಚುಲಿ ನಿನ್ನೆ ಒಂದು ಕ್ರಿಯೇಟಿವ್ ಆಗಿರುವಂತಹ ಫಸ್ಟ್ ಲುಕ್ ಟೀಸರ್ ನ ರಿಲೀಸ್ ಮಾಡಿದ್ರು. ಟೀಸರ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ. ರಾಯಲ್ಟಿ ಅನ್ನೋದು ಶಿವಣ್ಣನ ಬ್ಲಡ್ ನಲ್ಲೇ ಇದೆ ಅನ್ಸುತ್ತೆ. ಟೀಸರ್ ನಲ್ಲಿ ಶಿವಣ್ಣ ರಫ್ ಅಂಡ್ ಟಫ್ ಜೊತೆಗೆ ಪ್ಯೂರ್ ಡೈನಮೈಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. 4 ವರ್ಷಗಳ ನಂತರ ಪವನ್ ಒಡೆಯರ್ ಅವರು ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ನ ತಂದಿದ್ದಾರೆ ಅಂತಾನೆ ಹೇಳ್ಬಹುದು. ಆಕ್ಚುಲಿ ಈ ಸಿನಿಮಾದ ವರ್ಕ್ ಕೂಡ ಅಷ್ಟೇ ಸೈಲೆಂಟ್ ಆಗಿ ಸಖತ್ ಸ್ಪೀಡ್ ಆಗಿ ಮಾಡ್ಕೊಂಡ್ ಬಂದಿದ್ದಾರೆ. KVN ಪ್ರೊಡಕ್ಷನ್ ಟೀಮ್ ಈ ಸಿನಿಮಾವನ್ನ ಅದ್ದೂರಿಯಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಕೂಡ. ಇದಲ್ಲದೆ ಈ ಸಿನಿಮಾ ಬಗ್ಗೆ ಮತ್ತೊಂದು ಸಖತ್ ಆಗಿರೋ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬೇಲ್ ಫಸ್ಟ್ ಲುಕ್ ಟೀಸರ್ ನೋಡಿ ಬೆಸ್ಟ್ ರಿವ್ಯೂ ಕೊಟ್ಟಿದ್ದಾರೆ. ಶಿವಣ್ಣನ ಆ ಒಂದು ಸೀನ್ ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಿದಾಗೆ ಫೀಲ್ ಆಯ್ತು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ನಾನು ಹೇಳಬೇಕು ಅಂತ ಹೇಳೋನಲ್ಲ, ಮುಖಸ್ತುತಿಗೂ ಮಾತಾಡೋನಲ್ಲ. ಬಟ್ ಆ ಲೈಟ್ ಬಂತ ಒಂದು ಕುರ್ಚಿ ಮೇಲೆ ಕೂತಿರೋ ಒಂದು ಶಾಟ್ ಇದೆ. ತುಂಬಾ ವರ್ಷಗಳ ನಂತರ ರಾಜ್ಕುಮಾರ್ ಸರ್ ನೋಡಿದಾಗಾಯ್ತು ನಾವು. ನಾನು ಮುಖಸ್ತುತಿಗೆ ಮಾತಾಡೋನಲ್ಲ. ಇಟ್ ಲುಕ್ಸ್ ವೆರಿ ಗುಡ್ ಶಿವಣ್ಣ. ವಿಶ್ ಯು ಆಲ್ ದ ಮೋರ್ ಬೆಸ್ಟ್ ಶಿವಣ್ಣ. ಇನ್ನಷ್ಟು ಸಿನಿಮಾಗಳು ಮಾಡಿ, ಇನ್ನಷ್ಟು ಒಳ್ಳೆ ಹೆಲ್ತ್ ಬರಲಿ, ಇನ್ನಷ್ಟು ಸಾವಿರಾರು ವರ್ಷಗಳ ಕಾಲ. ಆಕ್ಚುಲಿ lot of energy for you, Shivana. Love you. Samri, I want you to thank him and take his blessing on this day. ಆಕ್ಚುಲಿ ಸುದೀಪ್ ಅವರು ಶಿವಣ್ಣನ ಮೇಲಿಟ್ಟಿರುವಂತಹ ಆಭಾರವಾದ ಗೌರವಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಸ್ಯಾಂಡಲ್ವುಡ್ ಈ ರೀತಿ ಒಗ್ಗಟ್ಟಾಗಿದ್ರೆ ಎಷ್ಟು ಸೂಪರ್ ಅಲ್ವಾ. ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್.